ನಮಸ್ಕಾರ ಸ್ನೇಹಿತರೆ, ಪಾರೆಗತೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಕೊನೆಗೂ ಆ ಬಹುದೊಡ್ಡ ಬದಲಾವಣೆ ಸಂಭವಿಸಿದೆ. ಹೈಕಮಾಂಡ್ ಮಟ್ಟದ ಆಂತರಿಕ ಒಪ್ಪಂದದಂತೆ ಕಾಂಗ್ರೆಸ್ನ ದಂಡನಾಯಕ ಟ್ರಬಲ್ ಶೂಟರ್ ಅಂತಾನೆ ಫೇಮಸ್ ಆಗಿರುವ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಜೂನ್ 3, 2026ರಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದು ಜೈಲುವಾಸ ಅನುಭವಿಸಿ ಕಣ್ಣೀರು ಹಾಕಿ ಕೊನೆಗೂ ಸಿಎಂ ಪಟ್ಟಕ್ಕೇರಿರುವ ಡಿ.ಕೆ.ಶಿ ಅವರ ಲೈಫ್ ಜರ್ನಿ ನಿಜಕ್ಕೂ ಒಂದು ರೋಚಕ ಸಿನಿಮಾ ಕಥೆಯಂತಿದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಏನೋ ಆದ್ರು, ಆದರೆ ಎಲ್ಲವೂ ಅವರು ಅಂದುಕೊಂಡಂತೆ ನಡೆಯುತ್ತಿಲ್ಲ. ಅವರು ಸಿಎಂ ಸೀಟ್ನಲ್ಲಿ ಕೂತ 2ನೇ ದಿನಕ್ಕೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿದ್ದರು. ಈ ಮೂಲಕ ಡಿ.ಕೆ.ಶಿ ಸಂಪುಟದ ಮೊದಲ ವಿಕೆಟ್ ಪತನವಾಗಿತ್ತು. ಒಂದು ಕಡೆ ಸಿದ್ದರಾಮಯ್ಯ ಬಣದ ತಂತ್ರಗಾರಿಕೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ನಡೆ, ಮತ್ತೊಂದು ಕಡೆ ಖಾತೆಯ ಹಂಚಿಕೆಯ ಬಿಕ್ಕಟ್ಟುಗಳ ನಡುವೆ ಸಿಎಂ ಡಿ.ಕೆ.ಶಿ ಅವರ ಹಾದಿ ಈಗ ಮುಳ್ಳಿನ ಹಾಸಿಗೆಯಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿ.ಕೆ.ಶಿ ಅವರ ಆರಂಭದ ದಿನಗಳಿಂದ ಹಿಡಿದು ಇವತ್ತಿನ ಸಿಎಂ ಗಾದಿಯವರೆಗೆ ಸಂಪೂರ್ಣ ರಾಜಕೀಯ ಇತಿಹಾಸ ಮತ್ತು ಅವರ ಮುಂದಿರುವ ಅಗ್ನಿ ಪರೀಕ್ಷೆಗಳ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಡಿ.ಕೆ.ಶಿ ಅವರ ವೈಯಕ್ತಿಕ ಜೀವನ. ಸ್ನೇಹಿತರೆ, ಮೇ 15, 1962ರಂದು ಕನಕಪುರದ ದೊಡ್ಡ ಆಲಹಳ್ಳಿಯಲ್ಲಿ ಸಾಧಾರಣ ಕೃಷಿ ಕುಟುಂಬದಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಯ ಮಗನಾಗಿ ಜನಿಸಿದ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾಯಕತ್ವದ ಗುಣ ರಕ್ತದಲ್ಲೇ ಇತ್ತು. ಅಂದಾಗೆ ಅವರ ಮೊದಲ ಹೆಸರು ಕೆಂಪರಾಜ್. ಆದರೆ ಕೆಂಪರಾಜ್ ಅವರಿಂದ ಡಿ.ಕೆ. ಶಿವಕುಮಾರ್ ಆಗಿದ್ದು ಹೇಗೆ ಅಂತ ಡಿ.ಕೆ.ಶಿ ಅವರೇ ಒಂದು ಸಲ ಹೇಳಿದ್ದರು. ಡಿ.ಕೆ.ಶಿ ಅವರ ತಾಯಿ ಶಿವಲ್ದಪ್ಪನಿಗೆ ಹರಕೆ ಮಾಡಿಕೊಂಡಿದ್ದರಂತೆ. ನಾನು ಹುಟ್ಟಿದ ಮೇಲೆ ಮೊದಲು ನನಗೆ ಕೆಂಪರಾಜ್ ಅಂತ ಹೆಸರಿಟ್ಟಿದ್ದರು, ಆನಂತರ ಶಿವಲ್ದಪ್ಪನ ಹರಕೆ ತೀರಿಸಲು ಶಿವಕುಮಾರ್ ಅಂತ ಹೆಸರಿಟ್ಟರು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಹೀಗಾಗಿ ರಾಜಕೀಯದಲ್ಲಿ ಕನಕಪುರದ ಬಂಡೆ ಎಂದು ಕರೆಸಿಕೊಳ್ಳುವ ಡಿ.ಕೆ.ಶಿಯ ಮೂಲ ಹೆಸರು ಕೆಂಪರಾಜ್. ಆದರೆ ಶಿವಲ್ದಪ್ಪನಿಗಾಗಿ ಶಿವಕುಮಾರ್ ಅಂತ ಹೆಸರು ಚೇಂಜ್ ಮಾಡಲಾಗಿದೆ. ಅವರ ಕೌಟುಂಬಿಕ ಹಿನ್ನೆಲೆಯನ್ನು ನೋಡುವುದಾದರೆ ಇವರ ಸಹೋದರ ಡಿ.ಕೆ. ಸುರೇಶ್ ಮತ್ತು ಒಬ್ಬರು ಸಹೋದರಿ ಇದ್ದಾರೆ. ಇನ್ನು ಶಿವಕುಮಾರ್ ಅವರಿಗೆ ಐಶ್ವರ್ಯ, ಆಭರಣ ಹಾಗೂ ಆಕಾಶ್ ಎಂಬ 3 ಮಕ್ಕಳಿದ್ದಾರೆ. ವಿದ್ಯಾರ್ಥಿ ನಾಯಕನಿಂದ ವಿಧಾನಸೌಧದವರೆಗೆ ಆರಂಭದ ಹೋರಾಟ. ಸ್ನೇಹಿತರೆ, ರಾಜಕೀಯ ಇತಿಹಾಸಗಳ ಪುಟಗಳನ್ನು ತಿವಿ ನೋಡಿದರೆ ರಾಮನಗರ ಜಿಲ್ಲೆಗೆ ಒಂದು ವಿಶೇಷ ಹೆಮ್ಮೆ ಇದೆ. ಈ ಹಿಂದೆ ಇದೇ ಜಿಲ್ಲೆಯಿಂದ 4 ನಾಯಕರು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ದರು. ಕೆಂಗಲ್ ಹನುಮಂತಯ್ಯ ಮೊದಲ ಮುಖ್ಯಮಂತ್ರಿಯಾಗಿದ್ದರೆ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿದ್ದರು. ಇದೀಗ ಡಿ.ಕೆ. ಶಿವಕುಮಾರ್ ಅವರು ಆ ಸಾಲಿಗೆ ಸೇರಿದ್ದಾರೆ. ರಾಜ್ಯದ 25ನೇ ಸಿಎಂ ಆಗುವ ಮೂಲಕ ರಾಮನಗರ ಜಿಲ್ಲೆಯಿಂದ ಸಿಎಂ ಗದ್ದುಗೆಗೆ ಏರಿದ 4ನೇ ಮುಖ್ಯಮಂತ್ರಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸ್ನೇಹಿತರೆ, ಇನ್ನು ಇವರ ರಾಜಕೀಯ ಇತಿಹಾಸ ನೋಡ್ತಾ ಹೋದ್ರೆ ಕಾಲೇಜಿನಲ್ಲೇ ರಾಜಕೀಯ ರಂಗಕ್ಕೆ ಧುಮುಕಿದ ಇವರು 45 ವರ್ಷಗಳ ಸುದೀರ್ಘ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಉದ್ಯಮ ಹಾಗೂ ರಾಜಕಾರಣ ಎರಡರಲ್ಲೂ ಕಠಿಣ ಪರಿಶ್ರಮದಿಂದಲೇ ಸಾಮ್ರಾಜ್ಯ ಕಟ್ಟಿರೋ ಡಿ.ಕೆ.ಶಿ ಇಂದು ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಯನ್ನು ಅಲಂಕರಿಸುವ ಮೂಲಕ ಕಾಂಗ್ರೆಸ್ನ ಧೀಮಂತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಡಿ.ಕೆ.ಶಿ ಅವರು ತಮ್ಮ 18ನೇ ವಯಸ್ಸಿನಲ್ಲಿಯೇ NSUIA ಸೇರಿ 1981ರಿಂದ 1983ರ ತನಕ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಅಂದಿನಿಂದಲೇ ರಾಜಕೀಯ ಕಡೆಗೆ ಆಸಕ್ತಿ ಬೆಳೆಸಿಕೊಂಡಿದ್ದ ಡಿ.ಕೆ.ಶಿ ಬೆಂಗಳೂರಿನ RC ಕಾಲೇಜಿನಲ್ಲಿ ಓದುವಾಗ ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಅವರ ಬದುಕಿಗೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು 1985ರ ವಿಧಾನಸಭಾ ಚುನಾವಣೆಯಲ್ಲಿ. ಆಗಿನ್ನೂ 23ರ ಹರೆಯದ ಯುವಕನಾಗಿದ್ದ ಡಿ.ಕೆ.ಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ H.D. ದೇವೇಗೌಡರ ವಿರುದ್ಧ ಸ್ಪರ್ಧಿಸಲು ಟಿಕೆಟ್ ನೀಡಿತ್ತು. ಆ ಚುನಾವಣೆಯಲ್ಲಿ ಡಿ.ಕೆ.ಶಿ ಸೋತರು. ದೇವೇಗೌಡರಂತಹ ದಿಗ್ಗಜನಿಗೆ ಬೆವರಿಳಿಸುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದಿದ್ದರು. ತದನಂತರ 1989ರ ಚುನಾವಣೆಯಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭಾ ಪ್ರವೇಶಿಸಿದಾಗ ಅವರ ವಯಸ್ಸು ಕೇವಲ 27 ವರ್ಷ. ಅಲ್ಲಿಂದ ಇಲ್ಲಿಯವರೆಗೂ ಡಿ.ಕೆ.ಶಿ ಚುನಾವಣಾ ರಾಜಕೀಯದಲ್ಲಿ ಸೋಲನೆ ಕಂಡಿಲ್ಲ. ಅತ್ಯಂತ ಕಿರಿಯ ಸಚಿವ ಹಾಗೂ S.M. ಕೃಷ್ಣ ಅವರ ಆಪ್ತ ಶಿಷ್ಯ. ಸ್ನೇಹಿತರೆ, 1991ರಲ್ಲಿ S. ಬಂಗಾರಪ್ಪ ಅವರ ಸರ್ಕಾರದಲ್ಲಿ ಜೈಲು ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಆಗ ಡಿ.ಕೆ.ಶಿ ರಾಜ್ಯದ ಅತ್ಯಂತ ಕಿರಿಯ ಸಚಿವರಾಗಿದ್ದರು. ಆದರೆ ಅವರ ರಾಜಕೀಯ ಚಾಣಾಕ್ಷತನ ಇಡೀ ದೇಶಕ್ಕೆ ಪರಿಚಯವಾಗಿದ್ದು 1999ರಲ್ಲಿ. ಆಗ S.M. ಕೃಷ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತು. S.M. ಕೃಷ್ಣ ಅವರ ಆಪ್ತರಾಗಿದ್ದ ಡಿ.ಕೆ.ಶಿ ಕನಕಪುರ ಲೋಕಸಭಾ ಉಪಚುನಾವಣೆಯಲ್ಲಿ H.D. ಕುಮಾರಸ್ವಾಮಿ ಅವರನ್ನು ಸೋಲಿಸುವ ಮೂಲಕ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯವಾಗಿ ಸೆಡ್ಡು ಹೊಡೆದರು. S.M. ಕೃಷ್ಣ ಅವರ ಸಂಪುಟದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಬೆಂಗಳೂರಿನ ಇಂದಿನ ಆಧುನಿಕ ಬೆಳವಣಿಗೆಗಳಿಗೆ ಪ್ರಮುಖ ಅಡಿಪಾಯ ಹಾಕಿದ ನಾಯಕರಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಒಬ್ಬರು. ಕಾಂಗ್ರೆಸ್ನ ರಾಷ್ಟ್ರೀಯ ಟ್ರಬಲ್ ಶೂಟರ್ ಮತ್ತು ರೆಸಾರ್ಟ್ ರಾಜಕಾರಣ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅಂದರೆ ಕೇವಲ ಕರ್ನಾಟಕದ ನಾಯಕನಲ್ಲ, ಇಡೀ ದೇಶದ ಕಾಂಗ್ರೆಸ್ಗೆ ಅವರೊಬ್ಬ ಸಂಕಟಹಾರ ಚತುರ. ಇವರಿಗೆ ಯಾಕೆ ಈ ಹೆಸರು ಬಂತು ಅಂತ ನೋಡಿದ್ರೆ ಡಿ.ಕೆ.ಶಿ ಹಲವು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಾಪಾಡುವಲ್ಲಿ ತಮ್ಮದೇ ಆದ ಪ್ಲಾನ್ಗಳನ್ನು ಮಾಡಿ ಪಕ್ಷ ಒಡೆಯೋದ್ರಿಂದ ಬಚಾವ್ ಮಾಡಿದ್ದಾರೆ. ಬನ್ನಿ, ಯಾವ ಸಿಚುವೇಶನ್ಗಳಲ್ಲಿ ಡಿ.ಕೆ.ಶಿ ಅವರು ಪಕ್ಷವನ್ನು ಉಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ.
ಸ್ನೇಹಿತರೆ, 2002ರ ವಿಶ್ವಾಸ ಮತ. ಮಹಾರಾಷ್ಟ್ರದ ವಿಲಾಸರಾವ್ ದೇಶ್ಮುಖ್ ಸರ್ಕಾರ ಸಂಕಷ್ಟದಲ್ಲಿದ್ದ ಅಲ್ಲಿನ ಶಾಸಕರನ್ನು ಬೆಂಗಳೂರಿಗೆ ಕರೆತಂದು ಕಾಯ್ದು ಸರ್ಕಾರ ಉಳಿಸಿಕೊಟ್ಟ ಧೀಮಂತ ಇವರು. ಸ್ನೇಹಿತರೆ, ಗುಜರಾತ್ನ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಅವರನ್ನು ಸೋಲಿಸಲು ಬಿಜೆಪಿ ತಂತ್ರ ರೂಪಿಸಿದಾಗ ಗುಜರಾತ್ ಕಾಂಗ್ರೆಸ್ ಶಾಸಕರನ್ನು ಬೆಂಗಳೂರಿಗೆ ಕರೆತಂದು ಇಡೀ ಆಪರೇಷನ್ ಅನ್ನು ಮುನ್ನಡೆಸಿದ್ದು ಇದೇ ಡಿ.ಕೆ. ಶಿವಕುಮಾರ್. ಈ ಹೋರಾಟದ ಬೆನ್ನಲ್ಲೇ ಅವರ ಮನೆ ಕಚೇರಿಗಳ ಮೇಲೆ ಐಟಿ ಮತ್ತು ಇಡಿ ದಾಳಿಗಳು ನಡೆದವು. ಪಕ್ಷಕ್ಕಾಗಿ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ ಹೈಕಮಾಂಡ್ ಕಣ್ಣಲ್ಲಿ ಡಿ.ಕೆ.ಶಿ ಅತ್ಯಂತ ನಂಬಿಕಸ್ಥ ನಾಯಕರಾದರು. ಸ್ನೇಹಿತರೆ, ಡಿ.ಕೆ.ಶಿ ಅವರ ರಾಜಕೀಯ ಜೀವನದ ಅತ್ಯಂತ ಕರಾಳ ಮತ್ತು ಕಠಿಣ ದಿನಗಳು ಎದುರಾಗಿದ್ದು 2019ರಲ್ಲಿ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯವು ಇವರನ್ನು ಬಂಧಿಸಿತು. ದೆಹಲಿಯ ಪ್ರಸಿದ್ಧ ತಿಹಾರ್ ಜೈಲಿನಲ್ಲಿ ಬರೋಬ್ಬರಿ 50 ದಿನಗಳ ಕಾಲ ಡಿ.ಕೆ.ಶಿ ಜೈಲುವಾಸ ಅನುಭವಿಸಬೇಕಾಯಿತು. ಆದರೆ ಜೈಲಿನಿಂದ ಬಿಡುಗಡೆಯಾಗಿ ಬೆಂಗಳೂರಿಗೆ ಮರಳಿದಾಗ ಅವರಿಗೆ ಸಿಕ್ಕ ಜನಬೆಂಬಲ ಅಷ್ಟಿಷ್ಟಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಾಯಕಿ ಸೋನಿಯಾ ಗಾಂಧಿ ಅವರೇ ಖುದ್ದಾಗಿ ಜೈಲಿಗೆ ಬಂದು ಡಿ.ಕೆ.ಶಿ ಅವರಿಗೆ ಧೈರ್ಯ ತುಂಬಿದ್ದರು. ಜೈಲಿನಿಂದ ಹೊರಬಂದ ಬಳಿಕ 2020ರಲ್ಲಿ ಪಕ್ಷ ಅತ್ಯಂತ ದುರ್ಬಲವಾಗಿದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಕೆಪಿಸಿಸಿ ಸಾರಥ್ಯವನ್ನು ಇವರ ಕೈಗಿಟ್ಟಿತು. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಡಿ.ಕೆ.ಶಿ ಹಗಲು ರಾತ್ರಿ ಎನ್ನದೇ ಇಡೀ ರಾಜ್ಯ ಸುತ್ತಿ 2023ರಲ್ಲಿ ಕಾಂಗ್ರೆಸ್ 135 ಸೀಟ್ಗಳನ್ನು ಗೆದ್ದು ಭರ್ಜರಿ ಅಧಿಕಾರಕ್ಕೆ ಬರುವಂತೆ ಮಾಡಿದರು. 1000 ಕೋಟಿಯ ಒಡೆಯ. ಸ್ನೇಹಿತರೆ, ನೂತನ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕುಟುಂಬದ ಆಸ್ತಿ 1413 ಕೋಟಿ ಅಂತ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ. ರಾಜ್ಯ ಮಾತ್ರವಲ್ಲ, ದೇಶದ ಶ್ರೀಮಂತ ಶಾಸಕರಲ್ಲಿ ಒಬ್ಬರಾಗಿರುವ ಡಿ.ಕೆ.ಶಿ ಬಳಿ ಇರುವುದು ಕೇವಲ ಒಂದೇ ಒಂದು ಕಾರು ಎಂಬುದು ವಿಶೇಷವಾಗಿದೆ. 2018ರ ವಿಧಾನಸಭಾ ಚುನಾವಣೆ ವೇಳೆ ಒಟ್ಟು 840 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವುದಾಗಿ ಡಿ.ಕೆ. ಶಿವಕುಮಾರ್ ಅವರು ಘೋಷಿಸಿದ್ದರು. ಅದು 2023ರ ಚುನಾವಣೆಯಲ್ಲಿ 1413 ಕೋಟಿಗೆ ಏರಿಕೆಯಾಗಿತ್ತು. ಡಿ.ಕೆ.ಶಿ ಅವರ ಆಸ್ತಿ ಕಳೆದ 5 ವರ್ಷಗಳಲ್ಲಿ ಶೇಕಡ 68.29ರಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ಇನ್ನು ಇವರ ವಿರುದ್ಧ ಅನೇಕ ಕೇಸ್ಗಳಿವೆ. ಆದಾಯ ತೆರಿಗೆಗೆ ಸಂಬಂಧಿಸಿದ 4 ಪ್ರಕರಣ, ಜಾರಿ ನಿರ್ದೇಶನಾಲಯದ 2 ಪ್ರಕರಣ ಮತ್ತು 1 ಸಿಬಿಐ ಪ್ರಕರಣ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ವಿರುದ್ಧ ಒಟ್ಟು 19 ಪ್ರಕರಣಗಳು ದಾಖಲಾಗಿವೆ. ಸ್ನೇಹಿತರೆ, 2023ರಲ್ಲಿ ಭರ್ಜರಿ ಬಹುಮತ ಬಂದಾಗಲೂ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ನಡುವೆ ಸಿಎಂ ಪಟ್ಟಕ್ಕಾಗಿ ತೀವ್ರ ಪೈಪೋಟಿ ನಡೆದಿತ್ತು. ಆಗ ಹೈಕಮಾಂಡ್ ಮೊದಲ 2.5 ವರ್ಷ ಸಿದ್ದರಾಮಯ್ಯ, ಮುಂದಿನ 2.5 ವರ್ಷ ಡಿ.ಕೆ.ಶಿ ಅನ್ನೋ 50-50 ಒಪ್ಪಂದದ ಸೂತ್ರವನ್ನು ಜಾರಿಗೆ ತಂದಿತು. ಆ ಒಪ್ಪಂದದ ಪ್ರಕಾರವೇ ಸಿದ್ದರಾಮಯ್ಯ ಅವರು ಈಗ ರಾಜೀನಾಮೆ ನೀಡಿದ್ದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಅಧಿಕಾರ ಸಿಕ್ಕ ತಕ್ಷಣವೇ ಡಿ.ಕೆ.ಶಿ ಅವರ ಹಾದಿಗೆ ದೊಡ್ಡ ಕಂಟಕಗಳು ಎದುರಾಗಿವೆ. ರಾಮಲಿಂಗಾರೆಡ್ಡಿ ಬಂಡಾಯ. ಸ್ನೇಹಿತರೆ, ಡಿ.ಕೆ.ಶಿ ಮುಖ್ಯಮಂತ್ರಿಯಾದ 2 ದಿನಕ್ಕೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೈ ತಪ್ಪಿದ್ದ ಇದಕ್ಕೆ ಕಾರಣ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಪ್ರಮುಖ ಶಕ್ತಿಯಾಗಿರುವ ರೆಡ್ಡಿ ಅವರ ರಾಜೀನಾಮೆ ಡಿ.ಕೆ.ಶಿ ಸರ್ಕಾರಕ್ಕೆ ಆರಂಭದಲ್ಲೇ ಭಾರಿ ಹಿನ್ನಡೆ ಉಂಟಾಯಿತು. ಸಿದ್ದರಾಮಯ್ಯ ಮತ್ತು ಜಾರಕಿಹೊಳಿ ತಂತ್ರ. ಸ್ನೇಹಿತರೆ, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದರೂ ಅವರ ಬಣದ ಶಾಸಕರು ಮತ್ತು ಸಚಿವರು ಡಿ.ಕೆ.ಶಿ ನಡೆಗೆ ಸದ್ದಿಲ್ಲದೆ ಅಡ್ಡಿಪಡಿಸುತ್ತಿದ್ದಾರೆ. ಇತ್ತ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದಂತೆ ಸಿದ್ದರಾಮಯ್ಯ ಅವರು ಬಿ.ಕೆ. ಹರಿಪ್ರಸಾದ್ ಅವರ ಹೆಸರನ್ನು ತಂದು ಬತ್ತಿ ಇಟ್ಟಿದ್ದಾರೆ. ಇದು ಪಕ್ಷದೊಳಗಿನ ಆಂತರಿಕ ಯುದ್ಧವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಆರ್ಥಿಕ ಬಿಕ್ಕಟ್ಟು ಹಾಗೂ ಭರವಸೆಗಳು. ಸ್ನೇಹಿತರೆ, ಕಳೆದ 3 ವರ್ಷಗಳ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಖಜಾನೆ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಡಿ.ಕೆ.ಶಿ ತಾವು ಘೋಷಿಸಿರುವ ನೂತನ ಯೋಜನೆಗಳನ್ನು ಮತ್ತು ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ಜಾರಿಗೆ ತರುತ್ತದೆ ಎಂಬುದು ದೊಡ್ಡ ಸವಾಲಾಗಿದೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕೆಂದರೆ, ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಆರಂಭಿಸಿ ಶತ್ರುಗಳ ದಾಳಿ, ಇಡಿ ಐಟಿ ಕೇಸ್ಗಳು, ಜೈಲುವಾಸ, ಪಕ್ಷದೊಳಗಿನ ಭಿನ್ನಮತ ಎಲ್ಲವನ್ನು ಮೆಟ್ಟಿ ನಿಂತು ಇಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇತಿಹಾಸ ಬರೆದಿರುವ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನದ ಪರಿಚಯ ಇದಾಗಿದೆ. ಆದರೆ ಆರಂಭದಲ್ಲಿ ಎದುರಾಗಿರುವ ಈ ಭಿನ್ನಮತ ಮತ್ತು ಸಚಿವರ ರಾಜೀನಾಮೆಯ ಬಿರುಗಾಳಿಯನ್ನು ಬಂಡೆಯಂತೆ ನಿಂತು ಡಿ.ಕೆ.ಶಿ ಹೇಗೆ ಎದುರಿಸುತ್ತಾರೆ? ಮುಂದಿನ ದಿನಗಳಲ್ಲಿ ತಮ್ಮ ಸರ್ಕಾರವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.